ಎಲ್ಲ ನೋಡಿ, ಸಿದ್ದರಾಮಯ್ಯನವರು ಅಲ್ಲಿ ಅವ್ರಿಗೆ ಚೀಮಾರಿ ಹಾಕಿ ಡೆಲ್ಲಿ ಹೈಕಮಾಂಡ್ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಇಲ್ಲಿ ಭಾಳ ಮೆರಿತಾ ಇದ್ರು ಸಿದ್ದರಾಮಯ್ಯನವರು. ನಾನು ತಂದೆ ತರ್ತೀನಿ, ಯಾರು ಹೇಳಿದ್ರು ತರ್ತೀನಿ, ತಡಿಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಈಗ ಪೆಚ್ಚು ಮೊರೆ ಹಾಕ್ಕೊಂಡು ಡೆಲ್ಲಿಯಿಂದ ಬಂದು ಇಲ್ಲಿ ಜಾತಿ ಗಣತಿಯ ವರದಿಯನ್ನು ಬಿಡುಗಡೆ ಮಾಡಿದೆ, ರೀಸರ್ವೆ ಅಂತ ಹಾಕಿದ್ದಾರೆ. ಅದು 60 ದಿನದಲ್ಲೋ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆತರ ಮನೆಗೆ ಹೋಗಿ ಜಾತಿ ಸರ್ವೆ ಮಾಡಬೇಕಾದ್ರೆ ಇಟ್ಸ್ ಟೇಕ್ ಟೈಮ್. ಈಗ ಸೆಂಟ್ರಲ್ಲವರು ಕೂಡ ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಮತ್ತೊಂದು ಜಾತಿ ಗಣತಿ ದುಡ್ಡು ಯಾಕೆ ಅವಶ್ಯಕತೆ ಇದೆ? ಈಗ ಕೋರ್ಟ್ಗಳಲ್ಲಿ ನಿಲ್ಲೋ ಅಂಥದ್ದು ಸೆಂಟ್ರಲ್ ಜಾತಿ ಗಣತಿ ಮಾತ್ರ, ರಾಜ್ಯಕ್ಕಿಲ್ಲ. ರಾಜ್ಯಕ್ಕೆ ಅಧಿಕಾರನೂ ಇಲ್ಲ, ಸಂವಿಧಾನದ ಪ್ರಕಾರ ಮಾಡೋಕ್ಕೂ ಅವಶ್ಯಕತೆ ಇಲ್ಲ. ಅನ್ನೆಸೆಸರಿ ದುಡ್ಡು. ಅವರು ಬೆನ್ನನ್ನು ಶಬಾಷ್ಗಿರಿ ತಟ್ಕೊಳಕ್ಕೋಸ್ಕರ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಇವ್ರು ಮಾಡ್ತಾ ಇರೋ ಜಾತಿ ಗಣತಿಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ. ಬಿಜೆಪಿಗೆ ಜಯ ದೊರಕಿದೆ. ನಾವು CBI ತನಿಖೆಯನ್ನು ಆಗ್ರಹ ಮಾಡಿದ್ರಿ. ವಿಧಾನಸಭೆಯಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹ ಮಾಡಿದ್ದೆ. ಅದಾದಮೇಲೆ ಸಚಿವರ ರಾಜೀನಾಮೆನೂ ಆಯಿತು. ಈಗ ಮತ್ತೊಂದು ಬಿಜೆಪಿಗೆ ಜಯ ಅಂತ ಹೇಳಿದ್ರೆ, ಕೋರ್ಟು ಗೌರವಾನ್ವಿತ ನ್ಯಾಯಾಲಯ ಇವತ್ತು ಅದನ್ನು CBIಗೆ ಕೊಟ್ಟಿರುವಂಥದ್ದು ಮತ್ತೊಂದು ಬಿಜೆಪಿಗೆ ಸಂದಂಥ ಜಯ, ನಮ್ಮ ಹೋರಾಟಕ್ಕೆ ಜಯ ಸಂದಿದೆ. ಈ ಹಣನೆಲ್ಲ ವಾಲ್ಮೀಕಿ ನಿಗಮದ ಹಣ ಈಗಾಗಲೇ ಮುಖ್ಯಮಂತ್ರಿನೂ ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, ಅದು ಬರೀ 87 ಕೋಟಿ ಅಂತ. ಅಂದ್ರೆ ಕಳ್ಳ ತಿಂದಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಯಿತು. ಆ ದುಡ್ಡು ಎಲ್ಲಿಗೆ ಹೋಗಿದೆ? ಬಳ್ಳಾರಿ ಎಲೆಕ್ಷನ್ಗೆ ಹೋಗಿದೆ. ಅದು ದಾಖಲೆ ಪ್ರಕಾರ ಸಿಗ್ತಾ ಇದೆ. ಇವರು ಅದನ್ನು ಮುಚ್ಚಾಕಕ್ಕೆ ರಿಕವರಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ. ಅವನು ಯಾವುದೋ ಕಾರ್ ತಗೊಂಡಿದ್ದ, ಅದನ್ನು ಕಾರ್ನ ವಾಪಸ್ ಮಾಡ್ದಂಗೆ ಮಾಡಿ ಯಾರೋ ಇವರವರೇ ಅಡ್ಜಸ್ಟ್ ಮಾಡ್ಕೊಂಡು ಕಾರ್ಗಳನ್ನ ತೊಗೊಂಬಿಡೋದು, ದುಡ್ಡು ಇಲ್ಲಿ ರಿಕವರಿ ಆಯಿತು ಅಲ್ಲಿ ರಿಕವರಿ ಆಯಿತು ಅಂತೇಳಿ ವಾಪಸ್ ತೋರಿಸುವಂಥ ಕೆಟ್ಟ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ED ಅವರು ಸರಿಯಾದ ರೀತಿಯಾದಂಥ ತನಿಖೆ ಮಾಡೋ ಮುಖಾಂತರ ಬಳ್ಳಾರಿ ಚುನಾವಣೆ ಇದೊಂಥರ ತೂಗುಗತಿ. ಈಗ ಬಳ್ಳಾರಿ ಎಲೆಕ್ಷನ್ ಆಗಿದೆಯಲ್ಲ, ಅಲ್ಲಿ MP ಗೆ ಒಂದು ರೀತಿ ತೂಗುಗತಿ. ಇದೇನಾನ ಹಾಗೇ ಆಗುತ್ತೆ, ನಮಗೆ ಪೂರ್ತಿ ವಿಶ್ವಾಸ ಇದೆ. ಪ್ರೂವ್ ಆದರೆ ಅವರ MP ಸ್ಥಾನಕ್ಕೂ ಕತ್ತು ಬರ್ತೈತಿ. ಮತ್ತು ಇಡೀ ಕಾಂಗ್ರೆಸ್ಗೆ ಒಂದು ರೀತಿ ಅವಮಾನ ಪರಿಸ್ಥಿತಿಯಲ್ಲಿ ಅವಮಾನ ಆಗೋಗ್ತದೆ. ನಮಗೆ ನಾವು ಹೋರಾಟ ಮಾಡಿದ್ವಿ, ಪಕ್ಷ ಅಂತ ಹೋರಾಟ ಮಾಡಿದ್ವಿ, ಅದರ ಸಂಪೂರ್ಣ ಸಪೋರ್ಟ್ ಸಿಕ್ಕಲಿಲ್ಲ. ಪಾದಯಾತ್ರೆ ಮಾಡಬೇಕು ಅಂತ ಕೊಟ್ಟಿರಲಿಲ್ಲ, ಆಗ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದ್ವಿ ಅಂತ ಹೇಳ್ತಾರೆ ಅವರು. ನೋಡಿ, ಯಾರೇ ಹೋರಾಟ ಮಾಡಿದ್ರು ಕೂಡ ಸರಿಯಾದ ದಿಕ್ಕಿನಲ್ಲಿ ನಮಗೆ ಕೋರ್ಟ್ ನ್ಯಾಯ ಕೊಟ್ಟಿದೆ. ನಾವು ಅದನ್ನು ನಮ್ಮ ಎಲ್ಲ ಹೋರಾಟದಲ್ಲೂ ಕೂಡ CBI ತನಿಖೆ ಆಗಬೇಕು ಅಂತ ನಾವು ಹೋರಾಟ ಮಾಡಿದ್ದೀವಿ. ಇದ್ರ ಬಗ್ಗೆ CBI ತನಿಖೆ ಆಗಲಿ ಅಂತ ಭಾಳಷ್ಟು ಜನ ಹೋಗಿದ್ದರು. ಇವತ್ತು CBI ತನಿಖೆ ಕೊಟ್ಟಿರೋದನ್ನ ಸ್ವಾಗತ ಮಾಡ್ತೀನಿ. ಯಾರೇ ಆಗಲಿ, ಯಾರೇ ಅಪ್ಲಿಕೆಂಟ್ ಆದರೂ ಕೂಡ ಅವರೆಲ್ಲರಿಗೂ ನಾವು ಶಬಾಷ್ಗಿರಿಯನ್ನು ಕೊಡ್ತೀವಿ.